ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮನೆ ಕೆಲಸಕ್ಕೆ ಆಯ್ಕೆ ಮಾಡುವ ಮೊದಲು ನೀವು ಮನೆ ಕೆಲಸವನ್ನು ಮಾಡಲು ಯಾರನ್ನಾದರೂ ಆಯ್ಕೆ ಮಾಡುವ ಮೊದಲು ಇದನ್ನು ಓದಲೇಬೇಕು, ಈ ಸ್ಟೋರಿ ಕೇಳಲೇಬೇಕು. ಇಂದಿನ ದಿನಗಳಲ್ಲಿ ಪತಿ ಹಾಗೂ ಪತ್ನಿಯ ಇಬ್ಬರು ಉದ್ಯೋಗಸ್ಥರಾಗಿರುವ ಕಾರಣದಿಂದ ಸಂಜೆ ಮನೆಗೆ ಬಂದು ಮನೆಯ ಎಲ್ಲ ಕೆಲಸಗಳನ್ನು ಪೂರೈಸುವುದು ತುಂಬ ಕಷ್ಟವಾಗಿರುವುದು. ಹೀಗಾಗಿ ಕೆಲವರು ಮನೆ ಕೆಲಸ ಮಾಡಲು ಮನೆ ಕೆಲಸವರನ್ನು ನೇಮಕ ಮಾಡುವವರು, ಇನ್ನು ಕೆಲವರು ತಾವೇ ಮನೆ ಕೆಲಸ ಮಾಡಿ ಸೋತು ಹೋಗುವವರು. ಮನೆ ಕೆಲಸಕ್ಕೆ ಯಾರನ್ನಾದರೂ ಆಯ್ಕೆ ಮಾಡುವ ಮೊದಲು ನೀವು ಅವರ ಬಗ್ಗೆ ನಂಬಿಕೆ ಹೊಂದಿರಬೇಕು. ಸಂಪೂರ್ಣ ಮನೆಯನ್ನು ಅವರ ಜವಾಬ್ದಾರಿಯ ಮೇಲೆ ಬಿಟ್ಟು ಹೋಗಬೇಕಾಗುತ್ತದೆ. ಹೀಗಾಗಿ ಮನೆ ಕೆಲಸದವರ ಆಯ್ಕೆ ಎನ್ನುವುದು ಅಷ್ಟು ಸುಲಭದ ಮಾತಲ್ಲ. ಯಾವ ರೀತಿಯಲ್ಲಿ ಮನೆ ಕೆಲಸವರನ್ನು ಆಯ್ಕೆ ಮಾಡಬಹುದು ಎಂದು ನಿಮಗೆ ಈ ಲೇಖನ ಓದಿದರೆ ತಿಳಿಯಬಹುದು. ವಾಗ್ವಾದ ಕೊನೆಗೊಳಿಸಿ. ಮನೆ ಕೆಲಸದ ಬಗ್ಗೆ ಯಾವಾಗಲೂ ಜಗಳವಾಡುವುದು ಇದೇ ಇರುತ್ತದೆ. ಕೆಲವೊಂದು ಸಲ ಇದು ಸಮಸ್ಯೆಗೆ ಮೂಲ ಕಾರಣ ಕೂಡ. ಯಾವಾಗಲೂ ವಾಗ್ವಾದ ನಡೆಸುವ ಬದಲು ಇದಕ್ಕೆ ಮನೆ ಕೆಲಸವರನ್ನು ಆಯ್ಕೆ ಮಾಡಿದ ಒಳ್ಳೆಯದು. ಅವರು ಸರಿಯಾದ ಇದನ್ನು ಮಾಡುವವರು. ಮನೆಯು ಸ್ವಚ್ಛವಾಗಿದ್ದರೆ ಆಗ ಸಂಜೆ ವೇಳೆ ದಣಿದು ಬಂದಾಗ ಮನಸ್ಸಿಗೆ ಮುದ ನೀಡುವುದು. ನೀವಿಬ್ಬರು ಜೊತೆಯಾಗಿ ಸಮಯವನ್ನು ಕಳೆಯಬಹುದು. ಜೊತೆಯಾಗಿ ಹೆಚ್ಚು ಸಮಯ ಕಳೆಯಿರಿ. ಸಂಗಾತಿಗಳಿಬ್ಬರು ಉದ್ಯೋಗಸ್ಥರಾಗಿದ್ದರೆ ಆಗ ನಿಮಗೆ ಹೆಚ್ಚು ಸಮಯ ಕೂಡ ಸಿಗದು. ಹೀಗಾಗಿ ನೀವು ಮನೆಯ ಕೆಲಸದಲ್ಲಿ ವ್ಯರ್ಥ ಮಾಡಬಾರದು. ಮನೆಯಲ್ಲಿ ಮನೆ ಕೆಲಸವರನ್ನು ಇಟ್ಟರೆ ಅದರಿಂದ ಇಬ್ಬರು ಹೆಚ್ಚು ಸಮಯ ಜೊತೆಯಾಗಿ ಕಳೆಯಬಹುದು. ಮನೆಯಿಂದ ಹೊರಗಡೆ ಸಮಯ ಕಳೆಯಬಹುದು ಮತ್ತು ನೀವು ಮನೆ ಬರುವ ವೇಳೆ ಮನೆಯ ಸ್ವಚ್ಛವಾಗಿರುವುದು. ಬಳಲಿಕೆ ಕಡಿಮೆ. ಮನೆಯನ್ನು ಸ್ವಚ್ಛ ಮಾಡಲು ಮನೆ ಕೆಲಸವರನ್ನು ಇಟ್ಟುಕೊಂಡರೆ ಆಗ ಬಳಲಿಕೆ ಕಡಿಮೆ ಆಗುವುದು. ಇದರಿಂದ ಶಕ್ತಿ ವ್ಯಾಯಾಮ ಆಗುವುದು. ಮನೆಯನ್ನು ಸರಿಯಾದ ರೀತಿಯಲ್ಲಿ ಶುಚಿ ಮಾಡಲು ಹೆಚ್ಚು ಸಮಯ ಹಾಗೂ ಶಕ್ತಿಯ ಬೇಕಾಗುತ್ತದೆ. ಆದರೆ ಇದನ್ನು ಉಳಿಸುವ ನೀವು ಮನೆ ಕೆಲಸವರನ್ನು ಆಯ್ಕೆ ಮಾಡಬಹುದು. ಇದರಿಂದ ನಿಮಗೆ ಬಳಕೆಗೆ ಕಡಿಮೆ ಆಗುವುದು ಹಾಗೂ ಸರಿಯಾಗಿ ನಿದ್ರೆ ಮಾಡಲು ಸಮಯ ಕೂಡ ಸಿಗುವುದು. ಹೆಚ್ಚು ಜನರ ಸಂಘ. ನೀವು ಹೆಚ್ಚು ಜನರೊಂದಿಗೆ ಬೇರೆಯಬೇಕಾಗಿದ್ದರೆ ಆಗ ಮನೆಯನ್ನು ಸರಿಯಾಗಿ ಶುಚಿ ಮಾಡುವುದು ಕೂಡ ಆಗತ್ತೆ. ಮನೆಯನ್ನು ಸರಿಯಾದ ರೀತಿಯಲ್ಲಿ ಶುಚಿ ಮಾಡಲು ವೃತ್ತಿಪರ ಮನೆ ಕೆಲಸವರನ್ನು ಆಯ್ಕೆ ಮಾಡಿದರೆ ಒಳ್ಳೆಯದು. ಆದರೆ ನಿಮಗೆ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆಗೆ ಬೇರೆಯಲು ಸಮಯವೂ ಸಿಗುವುದಿಲ್ಲ. ನಿಮಗೂ ಜಾಗ. ಮನೆಯ ಸ್ವಚ್ಛವಾಗಿದ್ದರೆ ಆಗ ಹೊರಗಿನವರು ಮಾತ್ರವಲ್ಲದೆ ಸಂಗಾತಿಗಳಿಗೂ ಕೂಡ ಜೊತೆಯಾಗಿ ಸಮಯ ಕಳೆಯಲು ಸಾಧ್ಯವಾಗಲಿದೆ. ಮನೆಯ ಶುಚಿಯಾಗಿದ್ದರೆ ಆಗ ಜಾಗವನ್ನು ಸರಿಯಾದ ರೀತಿಯಲ್ಲಿ ಬಳಸಬಹುದು. ಹೀಗಾಗಿ ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವುದು. ನಂಬಿಕಸ್ಥ ಮನೆ ಕೆಲಸದವರ ಆಯ್ಕೆ. ನೀವು ನಿಮಗೆ ನಂಬಿಕೆ ಇರುವ ಮನೆ ಕೆಲಸವರನ್ನು ಆಯ್ಕೆ ಮಾಡಿ ಅಥವಾ ಮನೆ ಕೆಲಸವರನ್ನು ಒದಗಿಸುವ ಕಂಪನಿಗಳನ್ನು ಆಯ್ಕೆ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ಮನೆಯ ಕೆಲಸ ಸಮಯವು ಉಳಿಯುವುದು ಹಾಗೂ ನಿಮ್ಮ ಒತ್ತಡವು ಕಡಿಮೆ ಆಗುವುದು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.